नारायणं निखिलपूर्णगुणैकदेहं निर्दोषमप्यतममखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं सन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम। श्रीगुरुभ्यो नमः। हरिः ओम्। तपस्वाध्याय शुश्रूष कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। 40ನೇ ಶ್ಲೋಕದ ಅರ್ಥ ಆಗಬೇಕಾಗಿದೆ. 39ನೇ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನಿಗೆ ಕೇಳುವಂಥದ್ದು, ನನಗೆ ಈ ರೀತಿ ಸಂಶಯ ಇದೆ ಕೃಷ್ಣ, ಅದನ್ನ ಹೇಗೆ ಪರಿಹಾರ ಮಾಡು, ನಿನ್ನನ್ನು ಹೊರತುಪಡಿಸಿ ಇನ್ಯಾವ ಇನ್ಯಾರೂ ಕೂಡ ಈ ನನ್ನ ಸಂಶಯವನ್ನ ಪರಿಹಾರ ಮಾಡಲಿಕ್ಕೆ ಸಮರ್ಥರಿಲ್ಲ. ತದನ್ಯಃ ಸಂಶಯಸ್ಯಾಸ್ಯ ಛೇತ್ತ ನ ಕ್ಷಿಪಪದ್ಯತೆ. ನೀನೇ ಇದಕ್ಕೆ ಸಮರ್ಥನಾದಂತಹ ಏಕೈಕ ಪುರುಷ, ಅದ್ವಿತೀಯ ಪುರುಷ ಅಂದ್ರೆ ನೀನೆ ಅಂತ ಅರ್ಜುನ ಕೇಳಿದ. ಅದಕ್ಕೆ ಕೃಷ್ಣನ ಉತ್ತರ ಈ ಶ್ಲೋಕದಲ್ಲಿ ಇದೆ. ನಮ್ಮ ಶ್ಲೋಕವನ್ನ ಹೇಳೋಣ. ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನ ಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಹೇ ಅರ್ಜುನ, ಹೇ ಪಾರ್ಥ, ಈ ಒಂದು ಧ್ಯಾನ ಯೋಗದಿಂದ ಮಧ್ಯದಲ್ಲಿಯೇ ಚ್ಯುತನಾದಂತಹ ವ್ಯಕ್ತಿ ಈ ಒಂದು ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಅನರ್ಥವನ್ನು ಹೊಂದೋದಿಲ್ಲ. ಈ ಲೋಕದಲ್ಲಿ ಅನರ್ಥವನ್ನು ಹೊಂದೋದು ಅಂದ್ರೆ ಏನು? ಅದೇ ಹೇಳಿದೆ, ಮಾನವ ಜನ್ಮ ಬಂದಾಗ ಅವನು ಧ್ಯಾನವನ್ನ ಮಾಡಿ ಮಧ್ಯದಲ್ಲಿಯೇ ನೆಲೆಸಿರ್ತಾನೆ. ಈ ಮಾನವ ಜನ್ಮಕ್ಕಿಂತ ಕೀಳಾದ ಜನ್ಮ ಮತ್ತೊಂದು ಸಿಗೋದಿಲ್ಲ. ಮಾನವ ಮಾನವ ಜನ್ಮಕ್ಕಿಂತ ಕೀಳಾದ ಜನ್ಮ ಅಂದ್ರೆ ಪಶು ಪಕ್ಷಿಗಳಾಗುವಂತಹ ಜನ್ಮ ಅವನಿಗೆ ಸಿಗುವುದಿಲ್ಲ. ಮತ್ತೆ ಮಾನವನಾಗಿಯೇ ಹುಟ್ಟುತ್ತಾನೆ, ಅವನ ಉಳಿದ ಒಂದು ಸಾಧನೆಯನ್ನ ಮತ್ತೆ ಮಾಡ್ತಾನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಪರಲೋಕದಲ್ಲಿ ಏನು, ನರಕಾದಿ ಲೋಕಗಳೆಲ್ಲ ಸಿಗೋದಿಲ್ಲ ಅವನಿಗೆ. ಉತ್ತಮ ಲೋಕ ಸಿಗದೇ ಇರಬಹುದು, ಆದ್ರೆ ನರಕಾದಿ ಲೋಕ ಎಂಬುವಂಥದ್ದು ಅವನಿಗೆ ಸಿಗುವುದಿಲ್ಲ. ಈ ರೀತಿ ಯಾವುದೇ ರೀತಿಯಾದಂತಹ ಅವನಿಗೆ ಅನರ್ಥ ಎಂಬುವಂಥದ್ದು ಇಲ್ಲ. ಯಾಕೆ ಅಂತಂದ್ರೆ ಶ್ರದ್ಧೆಯಿಂದ ಮಾಡಿರ್ತಾನೆ ಅವನು. ಶ್ರದ್ಧೆಯಿಂದ ಮಾಡಿದಂತಹ ಕರ್ಮಕ್ಕೆ ಶ್ರದ್ಧೆಯಿಂದ ಮಾಡಿದಂತಹ ಕರ್ಮಕ್ಕೆ ಯಾವತ್ತೂ ಕೂಡ ಅನರ್ಥ ಎಂಬುವಂಥದ್ದು ಇಲ್ಲ. ಕಾರುಣ್ಯ. ಶ್ರದ್ಧೆಯಿಂದ ಮಾಡಿರುವಂತಹ ಕರ್ಮಕ್ಕೆ ಅನರ್ಥ ಎಂಬುವಂಥದ್ದು ಇಲ್ಲ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಒಂದೇ ನಿಮಿಷ.
ನೋಡಿ, ಅರ್ಥ ಬರ್ಕೊಳ್ಳಿ. ಹೇ ಪಾರ್ಥ, ಎಲೈ ಪಾರ್ಥ, ಎಲೈ ಅರ್ಜುನನೇ. ಪಾರ್ಥ, ಎಲೈ ಅರ್ಜುನನೇ. ಇಹ, ಈ ಲೋಕದಲ್ಲಾಗಲಿ, ಇದಕ್ಕಿಂತ ಮುಂಚೆ ಸ್ವಲ್ಪ ವ್ಯತ್ಯಾಸ. ಹೇ ಪಾರ್ಥ, ಎಲೈ ಅರ್ಜುನನೇ, ಆಯ್ತಾ. ತಸ್ಯ, ಧ್ಯಾನಯೋಗದಿಂದ ಚ್ಯುತನಾದವನಿಗೆ. ತಸ್ಯ, ಧ್ಯಾನಯೋಗದಿಂದ ಚ್ಯುತನಾದವನಿಗೆ. ಇಹ, ಈ ಲೋಕದಲ್ಲಾಗಲಿ. ಇಹ, ಈ ಲೋಕದಲ್ಲಾಗಲಿ. ಅಮುತ್ರ, ಪರಲೋಕದಲ್ಲಾಗಲಿ. ಅಮುತ್ರ, ಪರಲೋಕದಲ್ಲಾಗಲಿ. ವಿನಾಶಃ ನ ವಿದ್ಯತೆ. ವಿನಾಶಃ ನ ವಿದ್ಯತೆ. ವಿನಾಶಃ ನ ವಿದ್ಯತೆ. ವಿನಾಶ, ಅನರ್ಥ ಪ್ರಾಪ್ತಿ ಇಲ್ಲ. ಅನರ್ಥ ಪ್ರಾಪ್ತಿ ಇಲ್ಲ. ತಾತ, ನನ್ನ ಪ್ರಿಯ ಅರ್ಜುನನೇ. ತಾತ, ನನ್ನ ಪ್ರಿಯ ಅರ್ಜುನನೇ. ಕಲ್ಯಾಣ ಕೃತ್. ಕಲ್ಯಾಣ ಕೃತ್. ಶ್ರದ್ಧೆಯಿಂದ. ಕಲ್ಯಾಣ ಕೃತ್. ಶ್ರದ್ಧೆಯಿಂದ ಸ್ವಲ್ಪ ಕಾಲವಾದರೂ ಧ್ಯಾನಾದಿಗಳನ್ನ ಮಾಡಿದವನು. ಶ್ರದ್ಧೆಯಿಂದ ಸ್ವಲ್ಪ ಕಾಲ ಧ್ಯಾನಾದಿಗಳನ್ನು ಮಾಡಿದವನು. ಕಶ್ಚಿತ್, ಯಾರೂ ಕೂಡ. ಕಶ್ಚಿತ್, ಯಾರೂ ಕೂಡ. ಕಶ್ಚಿತ್, ಯಾರೂ ಕೂಡ. ದುರ್ಗತಿಂ, ದುರ್ಗತಿಯನ್ನು. ದುರ್ಗತಿಂ, ದುರ್ಗತಿಯನ್ನು. ನಹಿ ಗಚ್ಚತಿ. ನಹಿ ಗಚ್ಚತಿ, ಹೊಂದುವುದಿಲ್ಲ. ನಹಿ ಗಚ್ಚತಿ, ಹೊಂದುವುದಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಅಮುತ್ರ ಮತ್ತು ಪರಲೋಕ ಹೇಗಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ರೂಟ್ ಏನಾದ್ರು ಬೇರೆ ಇದೆಯಾ? ಅಂತಂದ್ರೆ ಹ್ಮ್. ಹತ್ರ ಅಂತಂದ್ರೆ ಇಲ್ಲಿ. ಹಾ, ಹೌದೌದು, ಕರೆಕ್ಟ್. ಅಮುತ್ರ ಅಂದ್ರೆ ಇಲ್ಲಿ ಅಲ್ಲ, ಬೇರೆ ಅಂತರ್ಥ, ಬೇರೆ ಲೋಕ. ಆಯ್ತು.
ಸರಿ, ಮುಂದೆ ಹೋಗೋಣ. ಹಾಗೆ ತಾತ ಅಂದ್ರೆ ಅದು ರಿಯಲ್ ಅರ್ಥ ಏನು? ಈಗ ನಿಜ. ತಾತ ಅಂತಂದ್ರೆ ನಿಜವಾಗ್ಲು ಅಪ್ಪ ಅಂತ ಅರ್ಥ. ಓಕೆ. ಈಗ ಸಣ್ಣ ಹ್ಮ್ ಮಕ್ಕಳಿಗೆಲ್ಲ ಹ್ಮ್. ಕೊಡಪ್ಪ ಅಂತ ಹೇಳ್ತಾ ಹಾ ಇರ್ತೀವಿ, ಅರ್ಥ. ಬಾರೋ ಅಪ್ಪ ಇಲ್ಲಿ ಅಂತ. ಸರಿ. ಹಂಗೆ ಒಂಥರ ಬಹಳ ಪ್ರೀತಿ ಪಾತ್ರರಾದವರನ್ನ ಆ ರೀತಿ ಕರೀತಾ ಇರ್ತೇವಲ್ಲ, ಹಾಗೆ ಕೃಷ್ಣ ಕರೆದಿದ್ದಷ್ಟೇ. ಸರಿ. ಹ್ಮ್. ಮುಂದೆ ನೋಡಿ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಮತ್ತೇನು ಈ ಕಡೆ ನೀಚ ಯೋನಿಯನ್ನು ಹೊಂದೋದಿಲ್ಲ ಈ ಲೋಕದಲ್ಲಿ, ಪರಲೋಕದಲ್ಲಿ ಸ್ವರ್ಗಾದಿಗಳು ಇಲ್ಲ, ಅದು ಇಲ್ಲ, ನರಕ ಪ್ರಾಪ್ತಿ ಇಲ್ಲ, ಮತ್ತೇನ್ ಆಗ್ತಾನೆ ಅಂತಂದ್ರೆ ಅದನ್ನ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಪ್ರಾಪ್ಯ ಪುಣ್ಯ ಕೃತಾನ್ ಲೋಕಾನ್ ಉಶ್ವಿತಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಏನ್ ಆಗ್ತಾನೆ ಹಾಗಾದ್ರೆ? ಹೌದು, ಸ್ವರ್ಗಾದಿಗಳು ಸಿಗೋದಿಲ್ಲ, ಇನ್ನೂ ಅನೇಕ ಪುಣ್ಯ ಲೋಕಗಳು ಒಂದು ಉಂಟಲ್ಲ, ಅವನ ಒಂದು ಪುಣ್ಯಕ್ಕೆ, ಆಯಾಯ ಪುಣ್ಯಕ್ಕೆ ಯೋಗ್ಯವಾದಂತಹ ಲೋಕಗಳು ಉಂಟು. ಧ್ಯಾನ ಯೋಗ ಭ್ರಷ್ಟನಾದವನು ಸ್ವಲ್ಪ ಆದ್ರೂ ಧ್ಯಾನ ಮಾಡಿದ್ದಾನೆ, ಆ ಒಂದು ಧ್ಯಾನದಿಂದ ಅಲ್ಪ ಸ್ವಲ್ಪ ಆದ್ರೂ ಪುಣ್ಯ ಸಂಪಾದನೆ ಮಾಡಿರ್ತಾನೆ, ಆ ಪುಣ್ಯದಿಂದಾಗಿ ಸ್ವಲ್ಪ ಲೋಕವನ್ನ ಹೊಂದಿ ಉಶ್ವಿತಾಹ ಶಾಶ್ವತೀ ಸಮಾಹ ಅನೇಕ ವರ್ಷಗಳ ಕಾಲ ಅಲ್ಲಿ ವಾಸ ಮಾಡಿ, ಎಲ್ಲಿ? ಪುಣ್ಯಲೋಕದಲ್ಲಿ ಪರಿಶುದ್ಧರಾಗಿ ಮತ್ತೆ ಅವನು ಏನಾಗ್ತಾನೆ ಗೊತ್ತಾ? ಶುಚೀನಾಂ ಶ್ರೀಮತಾಂ ಗೇಹೇ, ಅತ್ಯಂತ ಶುದ್ಧವಾದ ಕುಲದಲ್ಲಿ, ಶ್ರೀಮಂತ ಕುಲದಲ್ಲಿ, ಅವರ ಮನೆಯಲ್ಲಿ ಮತ್ತೆ ಹುಟ್ಟುತ್ತಾನೆ. ಅಂದ್ರೆ ಮನುಷ್ಯ ಯೋನಿಯೇ ಬರೋದು, ಈ ಕಡೆ ಸ್ವರ್ಗವೂ ಇಲ್ಲ, ನರಕವೂ ಇಲ್ಲ, ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ವಿಚಾರ ಮಾಡಿ, ಶ್ರೀಮಂತರ ಮನೆಯಲ್ಲಿ ಅನೇಕ ಜನ ಶ್ರೀಮಂತರು ಇರ್ತಾರೆ, ಹೌದಾ? ಎಲ್ಲ MLA ಗಳು ಟ್ಯಾಕ್ಸ್ ಎಲ್ಲ ನಮ್ದೆಲ್ಲ ತಗೊಂಡು ಇಟ್ಕೊಂಡು ಶ್ರೀಮಂತರಾಗಿರ್ತಾರೆ, ದೊಡ್ಡ ದೊಡ್ಡ ಮನೆಗಳನ್ನ ಕಾರ್ಗಳಲ್ಲಿ ಓಡಾಡ್ತಾ ಇರ್ತಾರೆ, ಮನೆಯಲ್ಲಿ ಇರ್ತಾರೆ. ಬ್ಲ್ಯಾಕ್ ಮನಿಯಿಂದ ಶ್ರೀಮಂತರಾದವರಲ್ಲ, ಶುದ್ಧವಾದ ಸಾತ್ವಿಕವಾದ ಸಂಪಾದನೆ, ಸಾತ್ವಿಕವಾದ ನಡತೆ, ಸಾತ್ವಿಕವಾದ ಆಚಾರ, ಇದರಿಂದಾಗಿ ಅವರು ಸಂಪಾದಿಸಿದಂತಹ ಅಂಥವರ ಕುಲ, ಅಂಥವರ ಮನೆಯಲ್ಲಿ ಈ ಯೋಗ ಧ್ಯಾನ ಯೋಗದಿಂದ ಚ್ಯುತನಾದವನು ಹುಟ್ಟುತ್ತಾನೆ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಅರ್ಥ ನೋಡಿ. ಯೋಗಭ್ರಷ್ಟ, ಧ್ಯಾನ ಯೋಗ ಭ್ರಷ್ಟನಾದವನು, ಯೋಗಭ್ರಷ್ಟ, ಧ್ಯಾನ ಯೋಗ ಭ್ರಷ್ಟನಾದವನು ಪುಣ್ಯಕೃತಾನ್ ಲೋಕಾನ್, ಪುಣ್ಯಕೃತಾನ್ ಲೋಕಾನ್, ಪುಣ್ಯದಿಂದ ಹೊಂದಲು ಯೋಗ್ಯವಾದ ಲೋಕಗಳನ್ನು, ಪುಣ್ಯದಿಂದ ಹೊಂದಲು ಯೋಗ್ಯವಾದ ಲೋಕಗಳನ್ನು ಪ್ರಾಪ್ಯ ಹೊಂದಿ,
ಶಾಶ್ವತೀ ಸಮಾಹ, ಶಾಶ್ವತೀ ಸಮಾಹ, ಅನೇಕ ವರ್ಷಗಳ ಕಾಲ ಅಲ್ಲಿ, ಅನೇಕ ವರ್ಷಗಳ ಕಾಲ ಅಲ್ಲಿ ಉಶ್ವಿತ ವಾಸ ಮಾಡಿ, ಉಶ್ವಿತ ವಾಸ ಮಾಡಿ, ಶುಚೀನಾಂ ಪರಿಶುದ್ಧರಾದ, ಶುಚೀನಾಂ ಪರಿಶುದ್ಧರಾದ, ಶ್ರೀಮತಾಂ ಗೇಹೆ, ಶ್ರೀಮತಾಂ ಗೇಹೆ ಧನಿಕರ ಮನೆಯಲ್ಲಿ ಅಥವಾ ಶ್ರೀಮಂತರ ಮನೆಯಲ್ಲಿ ಯಾವುದಾದ್ರೂ ಬರ್ಕೊಳ್ಳಿ. ಶ್ರೀಮತಾಂ ಗೇಹೆ ಧನಿಕರ ಶ್ರೀಮಂತರ ಮನೆಯಲ್ಲಿ ಅಭಿಜಾಯತೆ ಹುಟ್ಟುತ್ತಾನೆ. ಅಭಿಜಾಯತೆ ಹುಟ್ಟುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಅಥವಾ ಇನ್ನೊಂದು ರೀತಿ ಉಂಟು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಒಂದಾ ಶ್ರೀಮಂತರ ಮನೆಯಲ್ಲಿ ಹುಟ್ಟಬಹುದು, ಅಥವಾ ಇನ್ನೊಂದು ರೀತಿ ಏನು ಅದನ್ನ ಹೇಳ್ತಾ ಇದ್ದಾನೆ ನೋಡಿ. ಅಥವಾ ಯೋಗಿ ನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಒಂದಾ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ, ಅಥವಾ ಈ ಧ್ಯಾನ ಯೋಗದಿಂದ ಭ್ರಷ್ಟನಾದಂತಹ ವ್ಯಕ್ತಿ ಜ್ಞಾನಿಗಳಾದ ಧ್ಯಾನ ಯೋಗಿಗಳ ವಂಶದಲ್ಲಿಯೇನೇ ಹುಟ್ಟುತ್ತಾನೆ. ವಿಚಾರ ಮಾಡಿ. ಅಂದ್ರೆ ಆ ವಂಶ ಹೇಗಿರ್ತದೆ? ಶ್ರೀಮಂತ ಇರೋದಿಲ್ಲ, ಆದ್ರೆ ಪರಮಾತ್ಮನ ಬಗ್ಗೆ ಬಹಳ ಚಿಂತನೆ ಇರ್ತದೆ. ವಾದ ವಿವಾದಗಳು, ಶಾಸ್ತ್ರಾರ್ಥಗಳ ಚಿಂತನೆ ನಡೀತಾ ಇರ್ತದೆ ಅಲ್ಲಿ. ಅವರ ತಂದೆ, ಅವರ ತಂದೆ ಸುಮಾರು ಅನೇಕ ತಲೆಮಾರುಗಳಿಂದ ಧ್ಯಾನವನ್ನ ಮಾಡ್ತಾನೇ ಬಂದಿರ್ತಾರೆ. ಅಂತಹ ಒಂದು ಅದ್ಭುತವಾದ ವಂಶದಲ್ಲಿ ಇವನು, ಈ ಧ್ಯಾನ ಯೋಗದ ಚ್ಯುತನಾದಂತಹ ವ್ಯಕ್ತಿ ಹುಟ್ಟುತ್ತಾನೆ. ಇದು, ಇಂತಹ ಜನ್ಮ ಲೋಕದಲ್ಲಿ ಬಹಳ ಬಹಳ ದುರ್ಲಭ. ಇದು ಪ್ರಸಿದ್ಧವಾದದ್ದು, ಬಹಳ ಬಹಳ ದುರ್ಲಭ. ಶ್ರೀಮಂತರ ಮನೆಯಲ್ಲಿ ಹುಟ್ಟೋದು ಹೌದು, ಅಯ್ಯೋ ನಮ್ ತರಾನೇ ಎಲ್ಲಾರ ತರಾನು ಅವರಿಗೂ ಮಕ್ಕಳಾಗತ್ತೆ. ಹೌದು, ಎಲ್ಲಾರ ತರಾನು ಮಕ್ಕಳ ಆಗತ್ತೆ ಅವರಿಗೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಆ ಒಂದು ಮಗು ಶ್ರೀಮಂತರ ಮನೆಯಲ್ಲಿ ಹುಟ್ಟೋದು ಅಂತ ಅದರ ಹಣೆಯಲ್ಲಿ ಏನು ಬರೆದಿತ್ತೋ ಅದು ಯೋಗಭ್ರಷ್ಟನೇ ಆಗಿರುತ್ತಾನೆ. ಅರ್ಧ ಧ್ಯಾನ ಯೋಗವನ್ನ ಮಾಡಿ ಏನೋ ಅಕಸ್ಮಾದಂತಹ ವಿಘ್ನಗಳಿಂದ ತಿಳಿಸಿರ್ತಾನೆ. ಅಥವಾ ಧ್ಯಾನ ಯೋಗಿಗಳ ಒಂದು ವಂಶದಲ್ಲಿ ಹುಟ್ಟಿರ್ತಾನೆ. ಈ ರೀತಿ ಜನ್ಮ ಲೋಕದಲ್ಲಿ ಬಹಳ ದುರ್ಲಭ ಅಂತ ಹೇಳ್ತಾ ಇದ್ದಾನೆ. ಅರ್ಥ ನೋಡಿ. ಅಥವಾ ಎಷ್ಟೇ ಬರ್ಕೊಳ್ಳ, ಅಥವಾ ಅಂದ್ರೆ ಅಥವಾ ಅಂತಾನೆ ಅರ್ಥ. ಅಥವಾ ಧೀಮತಾಂ, ಧೀಮತಾಂ ಜ್ಞಾನಿಗಳಾದ, ಜ್ಞಾನಿಗಳಾದ ಯೋಗಿನಾಂ ಏವ, ಯೋಗಿನಾಮೇವ
ಧ್ಯಾನ ಯೋಗಿಗಳೂ ಆದ ಯೋಗಿನಾಮೇವ ಧ್ಯಾನ ಯೋಗಿಗಳ ಕುಲೇ ವಂಶದಲ್ಲಿ ಕುಲೇ ವಂಶದಲ್ಲಿ ಭವತಿ ಹುಟ್ಟುತ್ತಾನೆ ಭವತಿ ಹುಟ್ಟುತ್ತಾನೆ ಯತ್ ಈದೃಕ್ ಯತ್ ಈದೃಕ್ ಯಾವ ಈ ಎರಡು ವಿಧವಾದ ಯಾವ ಈ ಎರಡು ವಿಧವಾದ ಜನ್ಮ ಜನ್ಮವು ಜನ್ಮ ಜನ್ಮವು ಜನ್ಮ ಜನ್ಮವನ್ನು ಜನ್ಮವನ್ನು ಹೇಳಿದೆನೋ ಜನ್ಮವನ್ನು ಹೇಳಿದೆನೋ ಏತತ್ ಇವೆರಡು ಏತತ್ ಇವೆರಡು ದುರ್ಲಭಂ ಸುಲಭವಾಗಿ ಸಿಗುವುದಿಲ್ಲ. ಒಂದು ನಿಮಿಷ, ಏತತ್ ಇವೆರಡು ಬರದ್ರ ಲೋಕೆ ಜಗತ್ತಿನಲ್ಲಿ ಲೋಕೆ ಜಗತ್ತಿನಲ್ಲಿ ದುರ್ಲಭಂ ಬಹಳ ದುರ್ಲಭ ದುರ್ಲಭಂ ಬಹಳ ದುರ್ಲಭ ಹಿ ಪ್ರಸಿದ್ಧವಾಗಿದೆ ಹಿ ಪ್ರಸಿದ್ಧವಾಗಿದೆ ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದಿನ ಶ್ಲೋಕ ನೋಡಿ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ನೋಡಿ ಹೇಳ್ತಾ ಇದ್ದಾನೆ, ಹೇ ಅರ್ಜುನ, ಕುರುನಂದನ, ಈ ಎರಡೂ ಜನ್ಮಗಳಲ್ಲಿ ಅವನು ವಿಶೇಷವಾದ ಅಪಾರ್ಚುನಿಟಿ ಇರ್ತಂತ. ಅವನಿಗೆ ಏನಂತ ಗೊತ್ತಾ? ಹಿಂದಿನ ಜನ್ಮದ ಸಂಸ್ಕಾರ ಇರ್ತದೆ ಅವನಿಗೆ. ಹಿಂದಿನ ಜನ್ಮದ ಯಾವುದು ನೆನಪಿರೋದಿಲ್ಲ. ಹಿಂದಿನ ಜನ್ಮದಲ್ಲಿ ಸ್ವಲ್ಪ ವರ್ಷಗಳ ಕಾಲ ಏನೋ ಒಂದು ಧ್ಯಾನವನ್ನ ಮಾಡಿ ಅದರಿಂದ ಅವನು ಭ್ರಷ್ಟನಾಗಿರ್ತಾನಲ್ಲ, ಅದರ ಸಂಸ್ಕಾರ ಇರೋದ್ರಿಂದಾಗಿ ಈ ಜನ್ಮದಲ್ಲೂ ಕೂಡ ಧ್ಯಾನ ಯೋಗವನ್ನ ಮಾಡ್ತಾನೆ. ಧ್ಯಾನ ಯೋಗವನ್ನ ಮಾಡ್ತಾ ಮಾಡ್ತಾ ಹಿಂದಿನ ಜನ್ಮಕ್ಕಿಂತಲೂ ಅಧಿಕವಾದ ಒಂದು ಪೂರ್ಣತೆಯನ್ನ ಈ ಜನ್ಮದಲ್ಲಿ ಅವನು ಹೊಂದುತ್ತಾನೆ. ಈ ಜನ್ಮದಲ್ಲೂ ಮತ್ತೆ ಅಡೆತಡೆಗಳಿಂದ ಬಿಟ್ರೆ ಮತ್ತೆ ಅವನು ಶ್ರೀಮಂತರಲ್ಲೋ
ಇಂಥವರಲ್ಲೋ ಹುಟ್ಟುತ್ತಾನೆ. ಇದೇ ಕಾಲಚಕ್ರ ಈ ರೀತಿ, ಸರಿನಾ? ಆದರೆ ಇಂತಹ ಹಿಂದಿನ ಜನ್ಮದಲ್ಲಿ ಯೋಗ ಭ್ರಷ್ಟನಾಗಿ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವನು, ಜ್ಞಾನಿಗಳ ಮನೆಯಲ್ಲಿ ಹುಟ್ಟಿದವನು ಮತ್ತೆ ಧ್ಯಾನ ಯೋಗವನ್ನೇ ಸೇರ್ತಾನೆ. ಎಲ್ಲಾ ಕಡೆ ಎಷ್ಟೋ ಕಡೆ ನೋಡಿರ್ತೇವೆ, ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಎಷ್ಟೋ ವರ್ಷಗಳ ಆದ ಮೇಲೆ ಒಂದು ಗಂಡು ಮಗು ಹುಟ್ಟಿರುತ್ತೆ ಅಥವಾ ಹೆಣ್ಣು ಮಗನೇ ಹುಟ್ಟಿರುತ್ತೆ ಅಂತ ತಿಳ್ಕೊಳ್ಳಿ. ಆ ತಂದೆ ಅವನಿಗೆ ಅವಳಿಗೆ ಎಲ್ಲಾ ರೀತಿಯ ಸುಖವನ್ನು ಕೊಡಬೇಕು ಅಂತ ಬಯಸ್ತಾನೆ. ಸ್ವಲ್ಪ 18-19 ವಯಸ್ಸಾದ ಮೇಲೆ ಅವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಿಬಿಡ್ತಾರೆ. ಎಷ್ಟೋ ಆಗಿದೆ ಇದು. ನಮ್ಮ ಇವರು ಯಾರು, ಅಂಬಾನಿ ಅಸಿಸ್ಟೆಂಟೇನೆ ಜೈನ ಸನ್ಯಾಸಿ ಆಗಿದ್ದಾನೆ. ಜೈನ ಸನ್ಯಾಸಿ ನಮ್ಮೂರಲ್ಲಿ ಏನೇ ಏನು ಜೈನರಲ್ಲಿ ಇದು ಜಾಸ್ತಿ, ಅವರು ಸನ್ಯಾಸತ್ವಕ್ಕೆ ಹೋಗ್ಬಿಡೋದು, ಹಾ ತ್ಯಜಿಸಿ ಎಲ್ಲ ಅವ್ರದ್ದು ಇರೋದೆಲ್ಲ. ಆದ್ರೆ ಅಲ್ಲ ಅದು ಇರ್ಲಿ. ಆದ್ರೆ ನಾ ಹೇಳ್ತಾ ಇರೋದು ಏನು ಅಂತಂದ್ರೆ, ದೊಡ್ಡ ದೊಡ್ಡ ಬೇಕಾದಷ್ಟು ಐಷಾರಾಮಿ ಜೀವನವನ್ನ ನಡೆಸಲಿಕ್ಕೆ ಬಂದ್ರೂ ಕೂಡ ಈ ಒಂದು ಸನ್ಯಾಸದ ಮನೋಭಾವನೆ, ಎಲ್ಲ ವಿಷಯ ಪದಾರ್ಥಗಳ ಮೇಲೆ ವೈರಾಗ್ಯ ಬರುವಂಥದ್ದು ಹಿಂದಿನ ಜನ್ಮದ ಸಂಸ್ಕಾರದಿಂದ ಮಾತ್ರ ಸಾಧ್ಯ. ಏನು ನೋಡಿರ್ತಾನೆ ಹೇಳಿ, ಆ 18-19 ವರ್ಷದ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಇನ್ನು ಯಾವ ಸುಖಗಳನ್ನು ಅಷ್ಟು ಸರಿಯಾಗಿ ಅನುಭವಿಸಿರೋದಿಲ್ಲ. ಆದರೂ ಕೂಡ ಇದೇ ಶಾಶ್ವತ ಎನ್ನುವಂತಹ ಪ್ರಖರವಾದ ನಿರ್ಧಾರವನ್ನ ಸ್ವೀಕಾರ ಮಾಡಿ ಅವರು ಈ ಸನ್ಯಾಸವನ್ನು ತಗೊಳ್ಳುತ್ತಾರೆ. ಇದೆ ಧ್ಯಾನ ಯೋಗದಿಂದ ಚ್ಯುತರಾದವರೇ. ಆದ್ದರಿಂದ ಧ್ಯಾನ ಯೋಗದಿಂದ ಭ್ರಷ್ಟನಾದವನು ಯಾವುದೇ ರೀತಿಯಾದಂತಹ ಅನರ್ಥವನ್ನು ಹೊಂದೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಅವನಿಗೆ ತಿಳಿ ಹೇಳ್ತಾ ಇದ್ದಾನೆ, ಅರ್ಜುನನಿಗೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಇದರ ಅರ್ಥವನ್ನ ನಾಳಿನ ಪಾಠದಲ್ಲಿ ನಾಳೆ ಪಾಠ ಮಾಡೋಣ. ಗೀತಾ ಜಯಂತಿ ಇದೆ, ಏಕಾದಶಿ ತಿರುಕೊಂಡು ನಾಳೆ ಪಾಠ ಮಾಡೋಣ. ಖಂಡಿತ ಆಚಾರ್ಯ. ಅಂದ್ರೆ ಇದು ವಂಶ ಒಂದು ಲೈಫ್ ಆದ್ಮೇಲೆ ಹಾಗೆ ಕಂಟಿನ್ಯೂ ಆಗತ್ತೆ ಅಂತಲ್ಲ ನಮ್ಮ ವ್ಯೂಸ್ ಅದೆಲ್ಲ. ಹೌದು.